ಬಾಸು ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗು, ಮಸಾಲೆ ದೋಸೆ ತಿಂದರು, ಸೆಟ್ ದೋಸೆ ತಿಂದರು, ಇವಾಗ ಪೂರಿ ತಿಂತವ್ರೆ. ಅದು ಬ್ಯಾಟಿಂಗ್ ಅಲ್ಲ. ಏಕೆ ನಮ್ಮ ಯೂಟ್ಯೂರಿಗೆ ನಮ್ಮ ಏನಾರ ನಮ್ಮ ಬ್ಲಾಗಿಗೆ ತಂಬ್ಲೇನೆ ಇವರು. Use headphones for better voice quality. Okay, let's go. ಹಾಯ್ ಹಲೋ ಬಾಸು, ನಮಸ್ಕಾರ. ಆಫ್ಟರ್ ಎ ಲಾಂಗ್ ಟೈಮ್ ನಾವು ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನಮ್ಮ ಬ್ರೋಸ್ನ ಕೇಳೋಣ ಬನ್ನಿ. ವಾ, ಇವ್ರು ಯಾಕೋ ಫೋನಲ್ಲಿ ಮಾತಾಡ್ತವ್ರೆ. ಬ್ರೋ, ಎಲ್ಲಿ ಹೋಗ್ತಾ ಇರೋದು ಇವತ್ತು? ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಂ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೆಂಗೈತಲ್ಲ ಪ್ಲೇಸ್. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಕಣೋ ಪ್ರಸಾದ್. ಆಯ್ತು, ಆಮೇಲೆ ಆಯ್ತು ಅಣ್ಣ. ಈಗ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತಾ ಇದೀವಿ ಕುಶಾಲ್? ನೋಡೋಣ, ಮುಂದೆ ಹೋಗೋಣ. ಮುಂದೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು. ಆಯ್ತಾಯ್ತು. ಒಂದ್ ಲೆಫ್ಟ್ ಹೊಡೆದಿ ಸಮುದ್ರಕ್ಕೆ ಹೋಗ್ಬಿಡ್ತೀವಿ ಲೆಫ್ಟ್ರಿಗೆ. ಈಗ ಮನೇಲಿ ಇರ್ತಾರಲ್ಲ ಹುಡುಗರಿಗೆ, ಅವ್ರಿಗೆಲ್ಲ ಏನಾರ ಒಂದು ಟಿಪ್ಸ್ ಕೊಡ್ತೀಯಾ? ಮನೇಲಿರೋರ್ಗೆ ಏನು ಟಿಪ್ಸ್ ಕೊಡ್ತಾರೆ ಅಂದ್ರೆ, ಕುಡ್ಕೊಂಡು ಕೂತಿರ್ತಾರೆ, ಕುಡಿಯೋದ್ ಬಿಟ್ಟು ಈ ತರ ಬಂದು ಟ್ರಿಪ್ ಆದ್ರೂ ಓಡೋರೆ. ನೀನು ನಿಮ್ಮ ಅಪ್ಪ ಕೊಡ್ತಾನೆ ಕೊಡ್ತು ಬಿಡ್ತೀಯ ಅಲ್ವಾ? ಏನ್ ಟಿಪ್ಸ್ ಕೊಡ್ತೀಯ? ಡೆಲ್ಲಿ ಕೊಡ ಯಾರು ಹೇಳ ಮಚ್ಚ ಅದರ ಹೇಳ್ತೀನಿ. ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ಕೆ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡಿದವ್ರಲ್ಲ, ಒಬ್ರು ಅನ್ನ ಕಿತ್ಕೊಂಡವ್ರಲ್ಲ. ಇವತ್ತೂ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್. ಪ್ಲೇಸ್ ಅಂತೂ ಸೈಕ್. ಇಲ್ಲಿರೋ ದೇವಸ್ಥಾನಕ್ಕೂ ಈ ವೆದರ್ಗೂ ಸೂಪರ್ ಆಗೈತೆ. ಇಲ್ಲಿ ನೀರು ಹರಿತೈತಲ್ಲ. ಓ, ಸೈಕ್ ಒಳ್ಳೆ ಇದೈತೆ, ಒಳ್ಳೆ ವ್ಯೂ. ದೇವರು ಅರ್ಜೆಂಟ್ ಆಯ್ತು, ದಾರಿ ತೋರಿಸ್ತಲ್ಲ. ಅದು ವಾಶ್ರೂಮ್ ಹೆಂಗೈತೆ? ಹೊಸತರಂತೆ ಕಾಣುವ ಟಾಯ್ಲೆಟ್ಗಾಗಿ ಹಾರ್ಪಿಕ್ ಇದೆಯಲ್ಲ ಅದೆಲ್ಲ. ಜೊತೆಗೆಲ್ಲ ಕೂತವ್ರಲ್ಲ, ಓಟ ಬರ್ತಿರ್ಬೇಕಲ್ಲ. ಇವಾಗಲೇ ಇವರಿಗೆ ಲಾಭ ಜಾಸ್ತಿ ಬಾಬು, ಟೂರಿಸ್ಟ್ ಇವಾಗೆಲ್ಲ ರಜಾ ಅಲ್ವಾ. ಹೋಟೆಲ್ ಇಲ್ಲೇ ಇದಕ್ಕೆ ನೋಡಿ, ಪಂಜಾಬಿ ಹೋಟೆಲ್ ಪಂಜುರುಳಿ ಕೆಳಗಡೆ ಐತೆ ನೋಡಿ, ಫ್ಯಾಮಿಲಿ ರೆಸ್ಟೋರೆಂಟ್. ಅದಕ್ಕೆ ನೋಡಿ, ಏನಂದ್ರೆ ಇಳಿದ್ಬಿಟ್ಟು ಹೋಗೋಣ ಬಾ. ಅದೇ ಹೇಳ್ಬಿಟ್ಟು ಅವನು ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ, ಇನ್ನೇನಾದ್ರು ಮಾಮ್, ನಮ್ದೆಲ್ಲ ಎಲ್ಲ ಊಟ ಬಂದೈತೆ, ನಿಮ್ದಲ್ಲಿ ಬಂದಿಲ್ಲ ಮಾಮ್. ಇದಕ್ಕೆ 5 minutes later. ಅಪ್ಡೇಟ್ ಕೊಡೋಕೆ ಬಂದಿದ್ದೀವಿ. ಬಾಳೆ 100 ಬಂದಿದೆ.
ಬಂದು ಬೇಬಿ ಬಾಳೆಹಣ್ಣು ತಿಂದಿರ್ಬಲ್ಲ ಬಾಳೆ ಇಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್. ಮತ್ತೆ ಲೊಕೇಶನ್ ಅಲ್ಲಿ ಇಲ್ಲಿ ತೋರಿಸಲ್ಲ. ಅಲ್ಲಿಗೆ ದ್ವಾರ ಇದೆ ಗೊತ್ತಾ? ಹಾ ಹಾ, ಅದ್ರ ಆ ಕಡೆ ರೋಡ್ ಇರ್ತದೆ. ಅಪ್ಪು ಮೇಲೆ ಒಂದು ರೋಡ್ ಐತಲ್ಲ. ರೋಡ್ ಇರ್ತದೆ, ಇದ್ರಲ್ಲೇ ಬಂದ್ರೆ ಪಕ್ಕದಲ್ಲಿ road ಇದೆ. ಶಿವಮೊಗ್ಗ ಸಾಗರ ರೋಡ್ ಇತ್ತಲ್ಲ ಅದ ಹಾ, ಅಲ್ಲಿಗೆ ಹೋಗ್ಬೇಕಾ? ಇಲ್ಲಿ ಇದೇ ರೂಟು ಶೃಂಗೇರಿ. ಶೃಂಗೇರಿಗೆ ಹೋಗುತ್ತಾ? ಇಲ್ಲಿ ಹೋಗಲ್ವಾ ಕೋಂತ ಮನೆ? ರೈಟ್ ಅಬೌಟ್. ಹೆಗ್ಗೋಡು ಎಂಬ ಮಲೆನಾಡು ಹಳ್ಳಿಯಲ್ಲಿರುವ ಕಾವ್ಯ ನಿಲಯ ಕುವೆಂಪು ಅವರ ಜನ್ಮಸ್ಥಳ. ನಿಸರ್ಗದ ಸೌಂದರ್ಯದಿಂದ ತುಂಬಿದ ಈ ಮನೆ ಮಣ್ಣಿನ ಗೋಡೆಗಳು, ಮರದ ಸ್ತಂಭಗಳು, ಹಳೆಯ ಅಡುಗೆ ಮನೆಗಳಿಂದ ಕವಿಯ ಕಾಲದ ನೆನಪು ಮೂಡಿಸುತ್ತದೆ. ಮನೆಯೊಳಗೆ ಅವರ ಪುಸ್ತಕಗಳು, ಕೈಬರಹಗಳು, ಚಿತ್ರಗಳು ಪ್ರದರ್ಶನದಲ್ಲಿದೆ. ಸುತ್ತಲಿನ ಹಸಿರು ಬೆಟ್ಟಗಳು ಮತ್ತು ಶಾಂತ ವಾತಾವರಣ ಕುವೆಂಪು ಕಾವ್ಯದ ಜೀವಂತ ರೂಪದಂತೆ ಕಾಣುತ್ತದೆ. ಸ್ವಲ್ಪ ದೂರದಲ್ಲೇ ಕವಿಶೈಲ ಕುವೆಂಪು ಅವರ ಸಮಾಧಿ ಸ್ಥಳ ಪ್ರಕೃತಿಯ ಮಧ್ಯೆ ನೆಲೆಸಿದೆ. ಈ ಸ್ಥಳವು ಕನ್ನಡ ಸಾಹಿತ್ಯಾಭಿಮಾನಿಗಳಿಗೆ ನಿಜವಾದ ಪ್ರೇರಣೆಯ ತಾಣವಾಗಿದೆ. ಕುವೆಂಪು ಅವರ ಪೂರ್ಣ ಹೆಸರು ಕುವೆಂ ಪೂರ್ಣಚಂದ್ರ ತಿಮ್ಮಯ್ಯ. ಅವರು 1904ರಲ್ಲಿ ಇಲ್ಲಿ ಜನಿಸಿದರು. ಈ ಮನೆ ಅವರ ಕುಟುಂಬದ ಪಾರಂಪರಿಕ ಆಸ್ತಿಯಾಗಿದೆ. ನಂತರ ಸರ್ಕಾರ ಮತ್ತು ಕುವೆಂಪು ಪ್ರತಿಷ್ಠಾನ ಇದರ ಸಂರಕ್ಷಣೆಯನ್ನು ವಹಿಸಿಕೊಂಡಿದೆ. ಈ ಮನೆ ಈಗ ಸಂಗ್ರಹಾಲಯ, ಮ್ಯೂಸಿಯಂ ಆಗಿ ಸಂರಕ್ಷಿಸಲಾಗಿದೆ. ಅಲ್ಲಿ ಕುವೆಂಪು ಬಳಸಿದ ವಸ್ತುಗಳು, ಪುಸ್ತಕಗಳು, ಬರೆಹ ಪತ್ರಗಳು, ಅವರ ಕುಟುಂಬದ ಚಿತ್ರಗಳು ಇತ್ಯಾದಿ ಪ್ರದರ್ಶನದಲ್ಲಿವೆ. ಅನೇಕ ಸಾಹಿತ್ಯಾಸಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಭೇಟಿಗೆ ಬರುತ್ತಾರೆ. ಆ ಜಾಗಕ್ಕೆ ಹೋಗಿರಿ ನೀವು? ಹೋಗಿರ ಕುವೆಂಪು ಅವ್ರ ಮನೆ ನೋಡ್ರಿ? ನೋಡಿಲ್ಲ ಅಲ್ಲ? ನೋಡಿ ಒಂದ್ಸರಿ ಹೋಗ್ರಿ, ನೋಡಿ ಹೋದ್ರೆ ಅಲ್ಲಿರೋ ವೈಬ್ಸ ಬೇರೆ. ಮಾಮ್ ಇವಾಗ ಎಲ್ಲಿಗೆ ಹೋಗೋದ?